ಅಂಜು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ಬ್ರೌನಿ ಮೇಕಿಂಗ್ ವ್ಲಾಗ್ ಆಗಿರುತ್ತೆ. ಬನ್ನಿ ಹೆಂಗೆ ಬ್ರೌನಿ ಮೇಕ್ ಮಾಡೋದಂತ ನೋಡೋಣ. ಇದಕ್ಕೆ ಬಂದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ಎತ್ತಿಟ್ಕೊಳೋಣ. ನಾನು ಒಂದು ದೊಡ್ಡ ಸೈಜ್ ಎಗ್ಗದ್ದು ಎತ್ಕೊಂಡಿದ್ದೀನಿ. ನೀವು ಬೇಕಾದರೆ 3 ಎಗ್ಗು ಕೂಡ ಎತ್ಕೊಬೋದು. ನಾನು ವೆನಿಲಾ ಎಸೆನ್ಸ್ ಎತ್ಕೊಂಡಿದ್ದೀನಿ. ಆಮೇಲೆ ಕೊಕ್ಕೋ ಪೌಡರ್, ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ ಎತ್ಕೊಂಡಿದ್ದೀನಿ, ವೈಟ್ ಶುಗರು, ಬ್ರೌನ್ ಶುಗರು, ಬಟರು, ಮೈದಾ. ಇಷ್ಟೇ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು. ಬಟರ್ ಬಂದು 100 ಗ್ರಾಮ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನಾರ ಡೌಟ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿನೂ ಮೆಷರ್ಮೆಂಟೆಲ್ಲ ಕೊಡ್ತೀನಿ, ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬೋದು. ಈ ಬಟರ್ನು ಇವಾಗ ಚಾಕ್ಲೇಟು ಮೆಲ್ಟ್ ಮಾಡೋದಕ್ಕೆ ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಮಟ್ಟದ ಬೆಲ್ಟ್ ಮಾಡಬೇಕು, ಹಂಗೆ ಡೈರೆಕ್ಟಾಗೆ ಮೆಲ್ಟ್ ಮಾಡಬಾರ್ದು. ಆಮೇಲೆ ಇಲ್ಲಿ ಬಂದು ಡಾರ್ಕ್ ಚಾಕ್ಲೇಟ್ ಬಂದು 150 ಗ್ರಾಮ್ ಎತ್ಕೊಂಡಿದ್ದೀನಿ. ಇದನ್ನ ಬಂದು ಚಾಕ್ಲೇಟ್ ಹಂಗೆ ಹಾಕಿದ್ರೆ ಬೇಗ ಮೆಲ್ಟ್ ಆಗೋದಿಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟು ಲೈಟಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬಾಯ್ಲಿಂಗ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಬಾಯ್ಲಿಂಗ್ ಆದಮೇಲೆ ಚೆನ್ನಾಗೇ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನು ಮಾಡೋದಂದರೆ, ನಾನಿಲ್ಲಿ ವೈಟ್ ಶುಗರು, ಬ್ರೌನ್ ಶುಗರು, ಎಗ್ ಎತ್ಕೊಂಡಿದ್ದೀನಿ. ನಾನು ಸ್ವಲ್ಪ ದೊಡ್ಡ ಸೈಜ್ ಎಗ್ ಎತ್ಕೊಂಡಿದ್ದೀನಿ, 2 ಎಗ್ ಎತ್ಕೊಂಡಿದ್ದೀನಿ. ನೀವು 3 ಎಗ್ ಕೂಡ ತೊಗೋಬೋದು, ಮೀಡಿಯಮ್ ಸೈಜಲ್ಲಿ 3 ಎಗ್ ಕೂಡ ಯೂಸ್ ಮಾಡ್ಬೋದು. ಅದೂ ಕರೆಕ್ಟ್ ಮೆಷರ್ಮೆಂಟ್ದ. ಆಮೇಲೆ ಎಗ್ನ ಚೆನ್ನಾಗಿ ಬೀಟ್ ಮಾಡಬೇಕು. ಎಗ್ಗು ಚೆನ್ನಾಗಿ ಮಿಕ್ಸ್ ಆದಮೇಲೆ, ಎಗ್ನ ಚೆನ್ನಾಗಿ ಬೀಟ್ ಮಾಡಿದ್ದಾದಮೇಲೆ ಇಲ್ಲಿ ಬಂದು ವೈಟ್ ಶುಗರ್ನ ಚೆನ್ನಾಗೆ ಗ್ರೈಂಡ್ ಮಾಡಿ ಇಟ್ಕೋಬೇಕು. ಗ್ರೈಂಡ್ ಮಾಡಿದ್ದು ಹಾಕಿದ್ರೆ ಬೇಗ ಬ್ಲೆಂಡ್ ಆಗುತ್ತೆ. ಗಟ್ಟಿ ಇದ್ದರೆ ಮತ್ತೆ ಚೆನ್ನಾಗಿ ಬ್ಲೆಂಡ್ ಆಗೋದಿಲ್ಲ. ನಾನು ವೈಟ್ ಶುಗರ್ನ 200 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನ ಬಂದು ಗಂಟಾಗ್ದಿರ ಚೆನ್ನಾಗೇ ಮಿಕ್ಸ್ ಮಾಡಬೇಕು. ಎಗ್ ಜೊತೆ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಿರಬೇಕು, ಗಂಟು ಇರಬಾರ್ದು. ಶುಗರ್ ಆದಮೇಲೆ ಇಲ್ಲಿ ಬಂದು ನೆಕ್ಸ್ಟ್ ನಾವು ಬ್ರೌನ್ ಶುಗರ್ ಯೂಸ್ ಮಾಡ್ತಾಯಿದ್ದೀರಿ. ಬ್ರೌನ್ ಶುಗರ್ ಬಂದು 100 ಗ್ರಾಮ್ ಇದ್ರೇ ಸಾಕು. ಅದನ್ನು ಹಂಗೆ ನೀಟಾಗಿ ಚೆನ್ನಾಗಿ ಬ್ಲೆಂಡ್ ಮಾಡಬೇಕು. ಬ್ಲೆಂಡ್ ಮಾಡಿದ್ರೇ ಆ ಸ್ಟ್ರಕ್ಚರ್ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಬ್ರೌನಿ ಚೆನ್ನಾಗಿ ಬರೋದಿಲ್ಲ. ಇದೂ ಅಷ್ಟೇ, ಗಂಟಾಗ್ದಿರ ನೀಟಾಗಿ ಚೆನ್ನಾಗೇ ಬ್ಲೆಂಡ್ ಮಾಡ್ಕೋಬೇಕು. ಈ ಥರ ಸ್ಟ್ರಕ್ಚರಲ್ಲಿರಬೇಕು. ಆಮೇಲೆ ಇಲ್ಲಿ ಬಟರನ್ನು ಡಾರ್ಕ್ ಚಾಕ್ಲೇಟ್ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀರಲ್ಲ, ಅದು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಅದನ್ನು ಹಂಗೆ ಅಲ್ಲಲ್ಲೇ ಚಾಕ್ಲೇಟ್ ಹಂಗೆ ಎದ್ದೋಗುತ್ತೆ. ಆಮೇಲೆ ಇಲ್ಲಿ ಮೈದಾ 120 ಗ್ರಾಮ್ ತೊಗೊಂಡಿದ್ದೀರಿ. ಕೊಕ್ಕೋ ಪೌಡರ್ ಬಂದು 60 ಗ್ರಾಮ್ ತೊಗೊಂಡಿದ್ದೀನಿ. ಇದನ್ನ ಬಂದು ಸೈಡಲ್ಲಿ ಎತ್ತಿಟ್ಕೊಳೋಣ. ಆಮೇಲೆ ಬಂದ್ಬಿಟ್ಟು ಎಗ್ ಬೀಟ್ ಮಾಡಿಟ್ಟಿದ್ರಲ್ಲ, ಶುಗರು, ಬ್ರೌನ್ ಶುಗರು ಅದೆಲ್ಲನೂ ಇವಾಗ ವೆನಿಲಾ ಎಸೆನ್ಸ್ 1 ಟೇಬಲ್ ಸ್ಪೂನ್ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿಬಿಟ್ಟು ಇದನ್ನು ಹಂಗೆ ಮಿಕ್ಸ್ ಮಾಡಿ ಕೊಟ್ಕೊಳ್ಳಿ. ಮಿಕ್ಸ್ ಮಾಡಿದ್ದಾದಮೇಲೆ 1 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಇಲ್ಲಿ ಬಂದು ನಾವು ಒಂದೊಂದೇ ಪ್ರಿಪೇರ್ ಮಾಡಿ ಇಟ್ಟಿರೋದನ್ನ ಇವಾಗ ಡಾರ್ಕ್ ಚಾಕ್ಲೇಟು ಬಟರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀರಿ. ಇದೂ ಚೆನ್ನಾಗಿ ಆ ಎಗ್ಗು ಶುಗರ್ ಜೊತೆ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವಿಲ್ಲಿ ಮೈದಾನು ಕೊಕ್ಕೋ ಪೌಡರ್ ಎತ್ತಿಟ್ಟಿದ್ರಲ್ಲ, ಅದನ್ನ ಜಲ್ಲಡಿ ಹಿಡಿದ್ಬಿಟ್ಟು ನಾನು ಬಂದು ಇದರಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕೆ ಈ ಥರ ಆ್ಯಡ್ ಮಾಡ್ತಾರಂದರೆ, ಜಲ್ದಿ ಹಿಡಿದ್ಬಿಟ್ಟು ಅದು ಬಂದು ಅಲ್ಲಲ್ಲೇ ಉಂಟೆ ಇದ್ದೋಗುತ್ತಲ್ಲ, ಗಂಟಾಗಿದ್ರೆ ಅದು ಬೇಕಿಂಗಲ್ಲಿ ನೀಟಾಗಿ ಬರಲ್ಲ. ಅದಕ್ಕೆ ಬೇಕಿಂಗ್ ಮಾಡೋದಕ್ಕೆ ಮುಂದೆ ಈ ಥರ ಡ್ರೈ ಇಂಗ್ರೀಡಿಯೆಂಟ್ಸ್ನ ಬಂದು ಯಾವತ್ತೂ ಜಲ್ದಿ ಹಿಡಿದ್ಬಿಟ್ಟೆ ಸೇರಿಸ್ತಾರೆ. ಆಮೇಲೆ ಇದನ್ನು ಹಂಗೆ ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಂಗೆ ಕಷ್ಟವಾಗಿರುತ್ತೆ ಬ್ಲೆಂಡ್ ಮಾಡೋದಕ್ಕೆ, ಬಟ್ ಆದಷ್ಟು ನೀಟಾಗೆ ಬ್ಲೆಂಡ್ ಮಾಡ್ಕೋಬೇಕು.
ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದಾಯಿತು. ಇದನ್ನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು, ಅಷ್ಟೇ ಗಂಟಿಲ್ದಿರ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಆಮೇಲೆ ಬ್ರೌನಿ ಬ್ಯಾಟರ್ ರೆಡಿ ಆಯಿತು. ಆಗಿದ್ದಾದಮೇಲೆ ನಾವು ಇದನ್ನ ಬಂದು ಟ್ರೇಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಮಾಡಿಬಿಟ್ಟು ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡಿಬಿಟ್ಟು ಎತ್ತಿ ಓವನಲ್ಲಿ ಇಡಬೇಕು. ಓವನ್ ಬಂದು ನಾನು ಅಗಾರವರದು 25 ಲೀಟ್ರ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಈ OTG ಬಂದು ನಾನು ಪರ್ಚೇಸ್ ಮಾಡಿರೋದು ಬಂದು ಫ್ಲಿಪ್ಕಾರ್ಟಲ್ಲಿದ್ದ ಪರ್ಚೇಸ್ ಮಾಡಿದ್ದೀನಿ. ನಿಮ್ಗೆ ಬೇಕಾದರೆ ಲಿಂಕ್ ಹಾಕ್ತೀನಿ. ಬ್ಯಾಟರ್ ಈವನಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ನೋಡೋಕ್ಕೆ ಈ ಥರ ಇತ್ತು. ಇವಾಗ ಓವನಲ್ಲಿ 10 ಮಿನಿಟ್ಸ್ ಪ್ರೀ ಹೀಟ್ ಮಾಡಿರಬೇಕಾಗಿತ್ತು 180 ಡಿಗ್ರಿಯಲ್ಲಿ. ಬೇಕ್ ಮಾಡೋದಕ್ಕೆ ಬಂದು ನಮಗೆ 30 ಮಿನಿಟ್ಸು 180 ಡಿಗ್ರಿಯಲ್ಲಿ ಬೇಕ್ ಮಾಡಿದ್ರೆ ಸಾಕು. ಮೇಲೇನೂ ಕೆಳಗೆ ಎರಡು ರ್ಯಾಡು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಬೇಕ್ ಮಾಡಿ ಎತ್ತಿದ್ದಾದಮೇಲೆ ಬ್ರೌನಿ ನೋಡೋದಕ್ಕೆ ಈ ಥರ ಇತ್ತು, ಕ್ರಿಂಕಲ್ ಟಾಪಿಂಗಾಗ. ಆದರೆ ನಾವು ಬ್ರೌನಿನ ಬಂದು ತುಂಬ ವೆರೈಟಿಯಲ್ಲಿ ಮಾಡ್ಬೋದು. ನಟ್ಸ್ ಬ್ರೌನಿ, ಚಾಕ್ಲೇಟು, ವೈಟ್ ಚಾಕ್ಲೇಟ್, ಡಾರ್ಕ್ ಚಾಕ್ಲೇಟು, ತುಂಬ ವೆರೈಟೀಸಲ್ಲಿ ಮಾಡ್ಬೋದು. ಆಮೇಲೆ ಮಿಲ್ಲೆಟ್ ಬ್ರೌನಿ ಮಾಡ್ಬೋದು, ರಾಗಿ ಬ್ರೌನಿ, ಈ ಥರ ಹೇಳ್ಕೊಂಡು ಹೋಗ್ತಾನೆ ಇರ್ಬೋದು, ತುಂಬಾ ಮಾಡ್ಬೋದು. ನೀವೂ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ಬ್ರೌನಿ ಅಂತೂ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು, ಫಜ್ಜಿಯಾಗೆ. ನೀವು ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.